ಸಮಸ್ತ ಮತ್ತೆ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರುವಂತವರ ಪರ ಗಂಗಮಾತೆ ಮಕ್ಕಳು ನಾವೆಲ್ಲ ಗಂಗಮಾತೆ ಮಕ್ಕಳು ಅನ್ನುವ ಹಾಡನ್ನು ಹಾಡುವ ಮೂಲಕ ಉದ್ಘಾಟನೆಗೆ ಸಾಥ್ ನೀಡೋಣ. ಗಂಗಾ ಪರಮೇಶ್ವರರಿಗೆ ಕುಲದೇವತೆ ಗಂಗಾ ಮಾತೆಗೆ ಜೋರಾಗಿ ಕುಲದೇವತೆ ಗಂಗಾ ಮಾತೆಗೆ. ಉದ್ಘಾಟನೆ ಆದ ನಂತರ ಪುಷ್ಪಾರ್ಚನೆಯನ್ನು ಕೂಡ ವೇದಿಕೆ ಉತ್ಸವವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆ ನಿಲ್ಲೋದು ಒಬ್ಬ ತಮ್ಮನಾಗಿ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ. ಅವ್ರ ಜೊತೆ ನಾವು ಇರ್ತೀವಿ. ಇವತ್ತು ಗಂಗಾ ಮತಸ್ಥರು ಮಂಡ್ಯ ಕ್ಷೇತ್ರದಲ್ಲಿ, ಬೇರೆ ಕ್ಷೇತ್ರ ಏನೋ ನನಗೆ ಗೊತ್ತಿಲ್ಲ, ನನ್ನ ಕ್ಷೇತ್ರದಲ್ಲಿ ನನ್ನ ಕೈಲಾದಂಥ ಅಧಿಕಾರ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡ್ತಾ ಬಂದಿದ್ದೀವಿ. ನಿಮಗೂ ಕೂಡ ಗೊತ್ತಿದೆ. ಇವತ್ತು PLD ಬ್ಯಾಂಕ್ ಅಂತ ಹೇಳಿದ್ರೆ ಇಲ್ಲಿ ಓದಿರುವಂಥ ವಿದ್ಯಾವಂತರು ಗೊತ್ತು, ಎಲ್ಲ ಬಲಿಷ್ಠ ಸಮಾಜದವರು ಇವತ್ತವರೆಗೂ ಆಗ್ಬೋದು. ಇವತ್ತು ಈ ಹಾಲಿ PLD ಬ್ಯಾಂಕ್ನ ಅಧ್ಯಕ್ಷರು ಗಂಗಾ ಮತಸ್ಥ ಸಮಾಜದ ಬಸರಾಳನ ಯೋಗೇಶ್ ಅವರು ಬಂದಿಲ್ವಾ? ಪೈಪೋಟಿ ಇತ್ತು, ಯೋಗೇಶ್ನ ಮಾಡಲೇಬೇಕು ಅಂತ ಹೇಳಿ ನನ್ನ ತಾಲೂಕಿನ PLD ಬ್ಯಾಂಕಿಗೆ ನಿಮಗೆಲ್ಲ ಸಾಲ ಕೊಡ್ಬೋದು, ಅಷ್ಟು ಪವರ್ಫುಲ್ PLD ಬ್ಯಾಂಕಿಗೆ ಅಧ್ಯಕ್ಷರನ್ನ ಮಾಡಿ. ಇಲ್ಲಿ ಮಂಚಯ್ಯ ಬಂದಿಲ್ಲ, ಅವರು ಬಂದಿಲ್ಲ. ಮಂಚಯ್ಯ ಯಾಕೆ ಸಮಾಜದ ಕಾರ್ಯಕ್ರಮ ಅಂದ್ರೆ ಬರಲ್ವೋ ಗೊತ್ತಿಲ್ಲ. ಮಂಚಯ್ಯನ KDP ಸದಸ್ಯರು ಮಾಡ್ಕೊಂಡಿದ್ವಿ. 53 ಏನ್ ಕುಮಾರಣ್ಣ 53 ಇಲಾಖೆಗೆ ಏನ್ ಬೇಕಾದ್ರೂ ಕ್ವಶನ್ನ ನನ್ನ ಜೊತೆ ಸಭೆ ಮಾಡ್ಬೇಕಾದ್ರೆ ಕೇಳ್ಬೋದು. ಮಂಚಯ್ಯನ ಮಾಡಿದೀನಿ, ಅವರು ಬಂದಿಲ್ಲ. ಇನ್ನ ಬಡವರಿಗೆ ಸೈಟ್ ಹಂಚ್ಬೋದು. ಭೂ ನ್ಯಾಯ ಮಂಡಳಿಯ ಸದಸ್ಯರಾಗಿ ಅದೇ ಬಸರಾಳನ ಪ್ರಶಾಂತ್ ಅವ್ರನ್ನೂ ಕೂಡ ಮಾಡಿದ್ದೀನಿ, ಅವರು ಕೂಡ ಗಂಗಾ ಮತಸ್ಥರು. ಇನ್ನ ಚೆಸ್ಕಾಂ ನಿರ್ದೇಶಕರಾಗಿ 3-4 ಹೆಸರು ಪಟ್ಟಿಲ್ಲ, ಯಾಕಂದ್ರೆ ಅದಕ್ಕೆ ಬಹಳ ಜನ ಮಾಡಿದ್ದೀನಿ, 3-4 ಜನ ಮಾಡಿದ್ದೀನಿ. ನಮ್ಮ ಕಲ್ಲಳ್ಳಿ ಶಿವರಾಮ್ ಅವರ ಮಹಿಳಾ ಕಾಲೇಜಿನ ನಿರ್ದೇಶಕರನ್ನಾಗಿ ಮಾಡಿದ್ದೀನಿ. ಇಷ್ಟು ನನ್ನ ತಾಲೂಕಿನಲ್ಲಿ ಅಧಿಕಾರವನ್ನ ಗಂಗಾ ಮತಸ್ಥರ ಸಮುದಾಯಕ್ಕೆ, ಒಂದು ಸಣ್ಣ ಸಮುದಾಯ ಆದರೂ ಕೂಡ ಗುರುತಿಸಿ ನಾನು ಇಲ್ಲಿವರೆಗೂ ಕೊಡ್ತೀನಿ ಅಂತಲ್ಲ, ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಇವತ್ತು ಗಂಗಾ ಮತಸ್ಥರು ಎಲ್ಲೆಲ್ಲಿ ಹೆಚ್ಚು ವಾಸ ಮಾಡ್ತಾರೋ ನನ್ನ ಕ್ಷೇತ್ರದಲ್ಲಿ ಇಲ್ಲಿವರೆಗೂ 10 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ದೀನಿ. ರಾಯಶೆಟ್ಟಿಪುರ, ಮಾಳೆ, ಕೊತ್ಗೆರೆ, ಕೋಡ್ನಳ್ಳಿ 100 ವರ್ಷ ಆಗಿತ್ತು ರಸ್ತೆ ಆಗಿ 5 ಕೋಟಿ ರಸ್ತೆ ಬಿಡುಗಡೆ ಮಾಡಿದ್ದೀನಿ. ಗಂಗಾ ಮತಸ್ಥರು ಎಲ್ಲಿದ್ರೆ ಅಲ್ಲಿ ರಸ್ತೆ ಮಾಡಕ್ಕೆ 25 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಮುಂದಿನ ವಾರ ಅದಕ್ಕೆ ಪೂಜೆ ಮಾಡಿಕೊಡ್ತೀನಿ. ಹೀಗೆ ಜಾತಿ ನೋಡದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಈಗ ಕೋಡ್ನಳ್ಳಿ ಕೆರೆ ಹೂಳೆತ್ತಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ಬೂದ್ನೂರು ಕೆರೆ ಹೂಳೆತ್ತಿ ಅಭಿವೃದ್ಧಿ ಮಾಡೋದಕ್ಕೆ ಈಗ ಆಲ್ರೆಡಿ 5 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಇನ್ನ 20 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಮೀನು ಬಂದ್ರೆ ಯಾರಿಗೆ ಅನುಕೂಲ? ನಿಮಗೆ, ಮೀನುಗಾರರಿಗೆ ಅನುಕೂಲ. ಹೀಗೆ ಹಲವಾರು ಗಂಗಾ ಮತಸ್ಥರ ಅಭಿವೃದ್ಧಿಗೆ ಬರೀ ಬಾಯಿ ಮಾತಲಾಡದೆ 3 ವರ್ಷದಲ್ಲಿ ನನ್ನ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ಅಷ್ಟು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಮುಂದೇನು ಇನ್ನು 2 ವರ್ಷ ಮಾಡ್ತೀನಿ. ಗಂಗಾ ಮತಸ್ಥರ ಸಮುದಾಯ ಭವನ ನಿಂತೋಗಿದ್ದನ್ನ ನಾನೇ ನೋಡಿದೆ. ನಮ್ಮ ಮಂಚಯ್ಯನವರು ಬಹಳ ಸರಿ, ನಮ್ಮ ಕರ್ಲಿ ಈರಯ್ಯನವರು ಬಹಳ ಸರಿ ಕೇಳಿದ್ರು, ಅಧ್ಯಕ್ಷರು ಕೇಳಿದ್ರು. ಅದಕ್ಕೆ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀನಿ. ಇನ್ನ 25 ಲಕ್ಷವನ್ನ ಮುಂದಿನ ದಿನದಲ್ಲಿ ಬಿಡುಗಡೆ ಮಾಡ್ತೀನಿ. ಅದನ್ನ ಫಿನಿಶ್ ಮಾಡಿ ಕೆಲಸ ಮಾಡಿ ಅಂತ ಹೇಳಿದೀನಿ. ಕಳೆದ ಪ್ರತಿಭಾ ಪುರಸ್ಕಾರದಲ್ಲಿ ಇನ್ನೆಲ್ಲೆಲ್ಲಿ ದುಡ್ಡು ತರ್ಬೋದು ಅನ್ನೋ ಐಡಿಯಾವನ್ನು ಕೂಡ ಕೊಟ್ಟಿದ್ದೀನಿ. ನಿಮ್ಮ ಮೀನುಗಾರರಿಗೆ ಇಲ್ಲೊಂದು ಮೀನು ಮಾರುಕಟ್ಟೆ ಇಲ್ಲ ಅನ್ನೋದು ಬಹಳ ದಿನಗಳಿಂದ ನನಗೂ ಗೊತ್ತಿದೆ. ಈಗ ಕೆರೆ ಅಂಗಳದಲ್ಲಿ ಒಂದು ಜಾಗವನ್ನ ಐಡೆಂಟಿಫೈ ಮಾಡ್ತಾ ಇದೀವಿ. ಅದಕ್ಕೆ 1 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಸುಸಜ್ಜಿತವಾದ ಮೀನು ಮಾರುಕಟ್ಟೆಯನ್ನ ಇನ್ನೊಂದು 6 ತಿಂಗಳಲ್ಲಿ ಅಥವಾ ವರ್ಷದ ಒಳಗಡೆ ಶೀಘ್ರದಲ್ಲೇ ಮಂಡ್ಯ ನಗರದಲ್ಲಿ ಮಾಡಿ ಕೊಡೋಣ.
ಮತ್ತೆ ಇನ್ನ 2-3 ನೀವು ಮೇಜರ್ ಆಗಿ ಅಂಬಿಗರ ಚೌಡಯ್ಯ ಗಂಗಾಮಾತೆಯ ಮಕ್ಕಳು ನೀವು, ಅಂಬಿಕೆ ಚೌಡಯ್ಯನವರ ಕುಲದವರು ನೀವು. ಅಂಬಿಗ ಚೌಡಯ್ಯನವರ ಒಂದು ಸ್ಟ್ಯಾಚು ಹಾಕ್ಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ. ಅದಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನ ನಗರಸಭೆ ವತಿಯಿಂದ ಗುರುತಿಸಿ ಅದಕ್ಕೆ ಜಾಗವನ್ನ ಕೊಡಿಸೋ ಜವಾಬ್ದಾರಿ ನನ್ನದು. ಇವತ್ತೇನು 1.5 ಇಂದ 2 ಲಕ್ಷ ಗಂಗಾಮತಸ್ಥ ಸಮಾಜ ನಾವು ಮಂಡ್ಯದಲ್ಲಿ ಇವತ್ತು ವಾಸ ಇದ್ದೀವಿ. ದಯಮಾಡಿ ನಮಗೆ ಮಂಡ್ಯ ನಗರದಲ್ಲಿ ಒಂದು ಏನು ನಿಜ ಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನ ತಾವು ಮಾಡಿಕೊಡ್ಬೇಕು ಮಂಡ್ಯ ನಗರದಲ್ಲಿ ಅಂದ್ಕೊಂಡು ಚಪ್ಪಾಳೆ ಮುಖಾಂತರ ಅವ್ರಿಗೆ ನಾನು ಒಂದು ಬೇಡಿಕೆಯನ್ನ ಈಡೇರಿಸ್ತೇನೆ. ಯಾಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಇದೆ. ಏನು ನಿಜ ಶರಣ ಅಂಬಿಗರ ಚೌಡಯ್ಯನವರು ನಾವೆಲ್ಲ ನಿಜವನ್ನ ಹೇಳುವಂತ ಗಂಗಾ ಮಾತೆಯ ಗಂಗಾ ಮಕ್ಕಳು ಮತ್ತೆ ಗಂಗಾ ಪುತ್ರರು. ದಯಮಾಡಿ ಇದನ್ನ ಮಾಡಿಕೊಡ್ಬೇಕು ಅಂತ ಒಂದು ಬೇಡಿಕೆಯನ್ನ ತಮ್ಮಲ್ಲಿ ಇಡ್ತಾ ಇದ್ದೀನಿ. ಜೊತೆಗೆ ಮುಂದಿನ ಚುನಾವಣೆ ತಾವು ಉಸ್ತುವಾರಿ ಮಂತ್ರಿಗಳು ಯಾರು ಹೊಸದಾಗಿ ಬರ್ತಾರೆ ಅವರಲ್ಲಿ ಮಾತಾಡಿ, ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ನಗರಸಭೆ ಪುರಸಭೆಯಲ್ಲಿ ವಿಶೇಷವಾಗಿ ನಮ್ಮ ಗಂಗಾಮತಸ್ಥ ಸಮಾಜದ ಬಂಧುಗಳಿಗೆ ತಾವು ವಿಶೇಷ ಆದ್ಯತೆಯನ್ನ ನೀಡಬೇಕು ಅಂತ ಅಂದ್ಬಿಟ್ಟು ನನ್ನ 2ನೇ ಬೇಡಿಕೆ. ಜೊತೆಗೆ ಈಗಾಗಲೇ ತಾವು ಏನು ನಮ್ಮ ಸಮುದಾಯ ಭವನ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಅನುದಾನವನ್ನ ಈಗಾಗಲೇ ಮಾಡಿದ್ರಿ. ಇನ್ನೂ ಹೆಚ್ಚಿಗೆ ಅನುದಾನವನ್ನ ದಯಮಾಡಿ ತಾವು ಕರುಣೆ ಮಾಡಿ ನಮ್ಮ ವಿದ್ಯಾರ್ಥಿ ನಿಲಯ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ, ಅದನ್ನ ಮಾಡ್ಕೊಡಕ್ಕೆ ತಾವು ಅವಕಾಶವನ್ನ ಕೊಡಬೇಕು ಅಂತ ಅಂದ್ಕೊಂಡು ಕೋರ್ಕೋತಾ ಇದ್ದೀನಿ. ಜೊತೆಗೆ ಯುವಕರಿದ್ದಾರೆ, ನಮ್ಮ ಸಮಾಜದ ಬಂಧುಗಳವ್ರೆ. ಸುಮಾರು 25ರಿಂದ 30 ವರ್ಷಗಳಿಂದ ನಾವೆಲ್ಲರೂ ದುಡಿತಲೇ ಇದ್ದೀವಿ. ನಮಗೆ ಯಾವುದೇ ವಿಧವಾದ ಸರ್ಕಾರದಿಂದ ಬರುವಂತ ಯಾವುದೇ ನಿಗಮ ಮಂಡಲ ಆಗಲಿ, ಇನ್ಯಾವುದೇ ಮಂಡ್ಯ ನಗರದಲ್ಲಿ ಆಗು ಹೋಗುತ್ತಾ ಇರುವಂತ ಯಾವುದೇ ನಿರ್ದೇಶಕರಾಗಲಿ, ವಿಶೇಷವಾಗಿ ನಮ್ಮ ಗಂಗಾಮತಸ್ಥ ಸಮಾಜಕ್ಕೆ ಹೆಚ್ಚಿಗೆ ಆದ್ಯತೆಯನ್ನ ತಾವು ಕೊಡಬೇಕು ಅಂತ ಕೋರ್ಕೋತಾ ಇದ್ದೀನಿ. ಮತ್ತೆ ತಾವು DK ಶಿವಕುಮಾರ್ ಅವ್ರಿಗೆ, ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದ ತಿಳಿಸ್ತೇವೆ. ಯಾಕಂದ್ರೆ ತಿಪ್ಪಣ್ಣ ಕೊಮನಪುರ ಅವರಿಗೆ 3ನೇ ಬಾರಿಗೆ ಅವಕಾಶವನ್ನ ಕೊಟ್ಟೈತೆ. ಬಹುಶಃ ಈ ಭಾಗದಲ್ಲಿ ನಾನು ಗಣಿಗ ರವಿ ಅವ್ರನ್ನ ಕೇಳ್ಕೊತಾ ಇರೋದೇನೆಂದ್ರೆ, ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ನಮ್ಮ ಮೈಸೂರು ಭಾಗಕ್ಕೆ ಇದುವರೆಗೂ 25 ವರ್ಷದಿಂದ ಯಾವುದೇ MLC ಆಗಲಿ ನಿಗಮ ಮಂಡಳಿ ಆಗಲಿ ಕೊಟ್ಟಿಲ್ಲ. ದಯಮಾಡಿ ಈ ಭಾಗಕ್ಕೆ ನೀವು, ಸುಮಾರು ಯುವಕರವರೇ ನಮ್ಮಲ್ಲಿ ಬೆಳೀತಾ ಇರುವಂತವ್ರು, ಕಾರ್ಯಕರ್ತರಿದ್ದಾರೆ, ತಮ್ಮ ಜೊತೆನೂ ಹೋರಾಟ ಮಾಡ್ತಾ ಇರುವಂತವ್ರೆ. ಇದುವರೆಗೂ ಯಾರಿಗೂ ಸರಿಯಾದ ಹುದ್ದೆ ಮತ್ತೆ MLCಯನ್ನ ಮೈಸೂರಿಂದ ಹಿಡಿದು ಮಂಡ್ಯದಿಂದ ಹಿಡಿದು ಬೆಂಗಳೂರು ತನಕನೂ ಇದುವರೆಗೆ ಯಾವುದೇ ಇದನ್ನ ತಾವು ಮಾಡಿಲ್ಲ. ಅದಕ್ಕೋಸ್ಕರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಮತ್ತೆ ಉಸ್ತುವಾರಿ ಅವರ ಜೊತೆ ಮಾತಾಡಿ ದಯಮಾಡಿ ಒಂದು 4-5 ಬೇಡಿಕೆಯನ್ನ ನಮಗೆ ತಾವು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಕೋರಿ